ಕೊಟ್ಟೂರು ಗುರು ಬಸವೇಶ್ವರ ಜಾತ್ರೆಯ ವೇಳೆ ಅನಾಹುತವೊಂದು ತಪ್ಪಿದೆ. ಕೊಟ್ಟೂರು ಗುರು ಬಸವೇಶ್ವರ ಜಾತ್ರೆಯ ವೇಳೆ ತಪ್ಪಿದ ಅನಾಹುತ. ಹೊರತೆಗೆಯುವಾಗ ನಿಯಂತ್ರಣ ಕಳೆದುಕೊಂಡ ರಥದ ತೇರು. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದು. ರಥದ ಸ್ಟೀರಿಂಗ್ ಕೈಕೊಟ್ಟ ಪರಿಣಾಮ ಭಕ್ತರ ಕಡೆಗೆ ರಥ ನುಗ್ಗಿದೆ. ರಥದ ಗಾಲಿ ಒದೆ ಹಾಕುವವರ ಪ್ರಜ್ಞೆಯಿಂದ ತಪ್ಪಿದ ಅವಘಡ. ಕೂದಲೇ ಅಂತರದಲ್ಲಿ ಪ್ರಾಣಾಪಾಯದಿಂದ ಭಕ್ತರು ಪಾರಾಗಿದ್ದಾರೆ. ರಥದ ಚಕ್ರದ ಅಡಿ ಸಿಲುಕಿ ಸ್ಕೂಟಿ ಮತ್ತು ಬೈಕ್ ಪೀಸ್ ಆಗಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ. ದೊಡ್ಡ ಅನಾಹುತವೇ ತಪ್ಪಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ಎಷ್ಟೊತ್ತಿಗೆ ಆದಂತಹ ಘಟನೆ, ಈ ಘಟನೆಗೆ ಏನ್ ಕಾರಣ ಅಂತ? ಖಂಡಿತ ಚೈತ್ರ, ನಿಜಕ್ಕೂ ಕೂಡ ಇದು ದೊಡ್ಡ ದುರಂತವೇ ಕೂದಲೆಳೆಯಲ್ಲಿ ತಪ್ಪಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಕೂಡ ಅತ್ಯಂತ ದೊಡ್ಡ ಜಾತ್ರೆ ಅಂದ್ರೆ ಕೊಟ್ಟೂರು ಗುರು ಬಸವೇಶ್ವರ ಜಾತ್ರೆ. ಈ ಜಾತ್ರೆ ನಿಮಿತ್ತವಾಗಿ ಅಂದ್ರೆ ಫೆಬ್ರವರಿ 22ನೇ ತಾರೀಕು ಈ ಜಾತ್ರೆ ನಡೆಯುತ್ತೆ. ಈ ಜಾತ್ರೆ ನಿಮಿತ್ತವಾಗಿ ರಥವನ್ನ ಏನು ವರ್ಷದಿಂದ ವರ್ಷಕ್ಕೆ ಆ ಸೇರಿರುವಂತಹ ಜಾಗದಿಂದ ಆ ರಥವನ್ನ ಹೊರಗೆ ತೆಗಿತಾರೆ. ಹೊರ ತೆಗೆಯುವ ಸಂದರ್ಭದಲ್ಲಿ ಅದು ಬಹಳ ದೊಡ್ಡದಾಗಿರ್ತಕ್ಕಂಥ ರಥ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಾವು ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿರ್ತಕ್ಕಂತಹ ರಥವನ್ನ ನಾವು ಏನ್ ನೋಡ್ತೇವೆ, ಅದಕ್ಕಿಂತ ಒಂದು ಇಂಚು ಎತ್ತರದಲ್ಲಿರ್ತಕ್ಕಂತಹ ದೊಡ್ಡ ರಥ ಅಂತಂದ್ರೆ ಕೊಟ್ಟೂರು ಬಸವೇಶ್ವರ ರಥ. ಈ ರಥವನ್ನ ಹೊರ ತೆಗೆಯುವ ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ರೆ ಆ ಸೇರಿನ ಗಾಲಿ ಇರ್ತಕ್ಕಂತಹ ಸ್ಟೇರಿಂಗ್ಗಳು ಅಂದ್ರೆ ಸೇರ್ ಗಾಲಿ ಉಳುತ್ತಲ್ಲ, ಆ ಉಳುವಂತಹ ಸ್ಟೇರಿಂಗ್ ಕಟ್ ಆಗಿದ್ದಾವೆ. ಆ ಸಂದರ್ಭದಲ್ಲಿ ಭಕ್ತರು ಕೂಡ ರಭಸದಿಂದ ಎಳಿತಾರೆ. ಎಳೆಯುವಾಗ ಆ ತೇರಿನ ನಿಯಂತ್ರಣ ತಪ್ಪಿಕೊಳ್ಳುತ್ತೆ. ನಿಯಂತ್ರಣ ತಪ್ಪಿದಾಗ ಆ ರಥದ ಸುತ್ತಮುತ್ತ ಇರ್ತಕ್ಕಂಥ ಜನರ ಜೊತೆಗೆ ಅಕ್ಕಪಕ್ಕದಲ್ಲೇ ರಥ ಬೀದಿಯಲ್ಲಿ ಇರ್ತಕ್ಕಂಥ ಒಂದು ವಾಹನಗಳಾಗಿರ್ಬೋದು ಮತ್ತು ಪ್ರಮುಖ ಜನರು ಭಕ್ತರಾಗಿರ್ಬೋದು ಸಾಕಷ್ಟು ಜನರು ನಿಂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಆ ತೇರನ್ನ ನಿರ್ವಹಣೆ ಮಾಡುವಂತಂದ್ರೆ ವಾಲಿ ಹಾಕಿ ಅದನ್ನ ಗಾಲಿಗಳಿಗೆ ವಾಲಿಯನ್ನು ಹಾಕುವ ಮೂಲಕವಾಗಿ ಅದನ್ನ ತೇರನ್ನು ನಿಯಂತ್ರಣ ಮಾಡ್ತಾ ಇರ್ತಾರೆ. ಆದ್ರೆ ಆ ನಿಯಂತ್ರಣ ಮಾಡುವಂತರಿಗೂ ನಿಯಂತ್ರಣ ತೆಗೆದೇ ಇರ್ತಕ್ಕಂಥ ತೇರು ಬಹಳ ದೊಡ್ಡದಾಗಿರುತ್ತಾಗಿ ಬೃಹದಾಕಾರವಾಗಿ ನೇರವಾಗಿ ಬರುತ್ತೆ. ನಂತರದಲ್ಲಿ ಅಲ್ಲಿ ಸ್ಕೂಟಿ ಮತ್ತು ಬೈಕು ರಥದ ಗಾಲಿಗೆ ಸಿಕ್ಕ ಹಾಕೊಂಡಿರುವಂತಹ ದೃಶ್ಯವನ್ನು ಕೂಡ ನಾವು ಗಮನಿಸಬಹುದಾಗಿ. ಅಂದ್ರೆ ಇಲ್ಲಿ ಒಂದು ವೇಳೆ ಏನಾದ್ರೂ ಅಚಾನಕ್ ಆಗಿ ದೊಡ್ಡ ಪ್ರಮಾಣದ ಅನಾಹುತ ಕೂಡ ನಡೆದು ಹೋಗ್ತಾ ಇತ್ತು. ಆದ್ರೆ ಈಗ ಕೊಟ್ಟೂರು ಗುರು ಬಸವೇಶ್ವರ ಒಂದು ಕೃಪಾ ಅಂತ ಹೇಳ್ಬೋದು ಮತ್ತು ಒಂದಷ್ಟು ಅದೃಷ್ಟವಶದಿಂದಾಗಿ ದೊಡ್ಡ ಅನಾಹುತ ಈ ಮುಖಾಂತರವಾಗಿ ತಪ್ಪಿದೆ ಅಂತ ಹೇಳ್ಬೋದು. ಧನ್ಯವಾದ ತಮ್ಮ ಮಾಹಿತಿಗಾಗಿ.